ಐಪಿಎಲ್ 2025ರ ಭಾಗವಾಗಿ ಚೆನ್ನೈ ಮತ್ತು ಆರ್ಸಿಬಿ ನಡುವಿನ ಪಂದ್ಯ ಮಾರ್ಚ್ 28ರಂದು ನಡೆಯಲಿದೆ. ಈ ಪಂದ್ಯಕ್ಕಾಗಿ ಅಭಿಮಾನಿಗಳು ಕಾತರದಿಂದ ಕಾಯುತ್ತಿದ್ದಾರೆ. 2008ರಲ್ಲಿ ಚೊಚ್ಚಲ ಬಾರಿಗೆ ಚೆಪಾಕ್ನಲ್ಲಿ ಗೆದ್ದ ಆರ್ಸಿಬಿ 16 ವರ್ಷಗಳ ಕಾಲ ಅಲ್ಲಿ ಒಂದೇ ಒಂದು ಪಂದ್ಯವನ್ನು ಗೆದ್ದಿಲ್ಲ ಎಂದರೆ ಚೆನ್ನೈ ತವರು ನೆಲದಲ್ಲಿ ಎಷ್ಟು ಬಲಿಷ್ಠವಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಈಗಲೂ ಚೆನ್ನೈ ತಂಡ ಅತ್ಯುತ್ತಮ ಸ್ಪಿನ್ ಬೌಲರ್ಗಳನ್ನು ಹೊಂದಿದ್ದು ಆ ತಂಡದ ಪ್ರಮುಖ ಶಕ್ತಿಯಾಗಿದೆ. ಆದರೆ ಆರ್ಸಿಬಿ ಈ ಬಾರಿ ಹಿಂದೆಗಿಂತ ಬಲಿಷ್ಠವಾಗಿ ಕಾಣುತ್ತಿದ್ದು ಈ ಪಂದ್ಯ ಜಿದ್ದಾಜಿದ್ದಿನ ಪೈಪೋಟಿಯಾಗುವ ನಿರೀಕ್ಷೆಯಿದೆ. ಈ ಪಂದ್ಯವನ್ನು ಗೆಲ್ಲಲು ಆರ್ಸಿಬಿ ಏನು ಮಾಡಬೇಕು ಎಂಬುದರ ಕುರಿತು ನ್ಯೂಜಿಲೆಂಡ್ ಆಟಗಾರ ಕೇನ್ ವಿಲಿಯಮ್ಸನ್ ಪ್ರಮುಖ ವಿಶ್ಲೇಷಣೆ ಮಾಡಿದ್ದಾರೆ. ಈ ಸೀಸನ್ನಲ್ಲಿ ಯಾರೂ ಕೇನ್ ವಿಲಿಯಮ್ಸನ್ ಅವರನ್ನು ಖರೀದಿಸದ ಕಾರಣ ಅವರು ವಿಶ್ಲೇಷಕರಾಗಿ ಬದಲಾದರು. ಇಷ್ಟಕ್ಕೂ ವಿಲಿಯಮ್ಸನ್ ಏನು ಹೇಳಿದ್ದಾನೆ ಎಂದರೆ ಸಿಎಸ್ಕೆ ತಂಡ ತುಂಬಾ ಬಲಿಷ್ಠವಾಗಿದೆ. ಆ ತಂಡವನ್ನು ಸೋಲಿಸುವುದು ಅಷ್ಟು ಸುಲಭವಲ್ಲ. ಮುಖ್ಯವಾಗಿ ಚೆಪಾಕ್ನ ಪಿಚ್ ಸ್ವಲ್ಪ ಜಟಿಲವಾಗಿದೆ. ಇದರ ಜೊತೆಗೆ ಚೆನ್ನೈ ತಂಡದ ಸ್ಪಿನ್ನರ್ಗಳು ಹೆಚ್ಚು ಅಪಾಯಕಾರಿ. ಆದರೆ ಈ ಬಾರಿ ಆರ್ಸಿಬಿ ಕೂಡ ಬಲಿಷ್ಠ ತಂಡ ಎಂಬುದನ್ನು ನಾವು ಮರೆಯಬಾರದು. ಆ ತಂಡದಲ್ಲಿ ಕೃಣಾಲ್ ಪಾಂಡ್ಯ ಮತ್ತು ಸುಯಶ್ ಶರ್ಮಾರಂತಹ ಉತ್ತಮ ಸ್ಪಿನ್ನರ್ಗಳಿದ್ದಾರೆ. ಆದರೆ ಆರ್ಸಿಬಿ ಈ ಪಂದ್ಯವನ್ನು ಗೆಲ್ಲಬೇಕಾದರೆ ಕೊಹ್ಲಿ ಒಂದು ಕೆಲಸ ಮಾಡಬೇಕು. ಚೆನ್ನೈ ಪಿಚ್ ತುಂಬಾ ನಿಧಾನವಾಗಿದ್ದು ಅಗ್ರ ಕ್ರಮಾಂಕದಲ್ಲಿರುವ ಯಾರಾದರೂ ಬ್ಯಾಟರ್ ಆಂಕರ್ ಪಾತ್ರವನ್ನು ನಿರ್ವಹಿಸಬೇಕಾಗಿದೆ. ಆ ಆಂಕರ್ ಪಾತ್ರದ ಜವಾಬ್ದಾರಿಯನ್ನು ಕೊಹ್ಲಿ ಹೊರಬೇಕು. ಚೆನ್ನೈನಂತಹ ನಿಧಾನಗತಿಯ ಪಿಚ್ಗಳಲ್ಲಿ ಕೊಹ್ಲಿಯಂತಹ ಅನುಭವಿ ಬ್ಯಾಟ್ಸ್ಮನ್ ಒಂದು ತುದಿಯಲ್ಲಿ ಇರುವುದು ಇತರ ಬ್ಯಾಟ್ಸ್ಮನ್ಗಳಿಗೆ ಅಪಾರ ಬೆಂಬಲವನ್ನು ನೀಡುತ್ತದೆ. ಹಾಗಾಗಿ ಈ ಪಂದ್ಯದಲ್ಲಿ ಕೊಹ್ಲಿ ತಮ್ಮ ಎಂದಿನ ಆಂಕರ್ ಪಾತ್ರವನ್ನು ನಿರ್ವಹಿಸಿ ತಂಡವನ್ನು ಮುನ್ನಡೆಸಿದರೆ ಆರ್ಸಿಬಿ ಗೆಲ್ಲುತ್ತದೆ ಎಂದು ವಿಲಿಯಮ್ಸನ್ ಹೇಳಿದರು. ಆರ್ಸಿಬಿಗೆ ವಿಲಿಯಮ್ಸನ್ ನೀಡಿದ ಸಲಹೆ ಸರಿ ಎಂದು ನೀವು ಭಾವಿಸುತ್ತೀರಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಹೆಚ್ಚಿನ ಕ್ರೀಡಾ ನವೀಕರಣಗಳಿಗಾಗಿ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ.